ರಾಜ್ ಕಪೂರ್ನ ಗೊತ್ತಿರಬೇಕು, ಹಿಂದಿ ಆರ್ಟಿಸ್ಟ್. ಆ ರಾಜ್ ಕಪೂರ್ದಲ್ಲಿ 2 ಅಕ್ಷರ ತಗೊಂಡು, ಮೊದಲ 2 ಅಕ್ಷರ ದಿಲೀಪ್ ಕುಮಾರ್, ಕೊನೆ 3 ಅಕ್ಷರ ತಗೊಂಡು ರಾಜ್ ಕುಮಾರ್ ಅಂತ ಹೆಸರು ಇಟ್ಟರು. ಅದು ಇಟ್ಟಿದ್ದಂತ ವ್ಯಕ್ತಿ HL ಸಿಂಹ. ಇವತ್ತು ಅವರು ಇಲ್ಲ. ನಮ್ಮ ಕನ್ನಡಕ್ಕೊಬ್ಬ ರಾಜ್ಕುಮಾರ್, ಕನ್ನಡ ಭಾಷೆಗೆ ರಾಜ್ಕುಮಾರ್. ಕನ್ನಡ ಅಂದರೆ ಕನ್ನಡ, ಕನ್ನಡ ಅನ್ನೋ 3 ಅಕ್ಷರಕ್ಕೆ ಸೂಕ್ತವಾದ ವ್ಯಕ್ತಿ ಅಂದರೆ ಡಾಕ್ಟರ್ ರಾಜ್ಕುಮಾರ್. ಅವರು ನಿಜವಾಗ್ಲೂ ಕೂಡ ಅವರ ಜೀವನದಲ್ಲಿ ಎಷ್ಟೇ ಜನ ಬಂದು ಏನೇ ಆಸೆ ಆಮಿಷಗಳನ್ನು ತೋರಿಸಿದ್ರೂ ಕೂಡ ಕನ್ನಡ ಭಾಷೆನ ಬಿಡದೆ, ಕನ್ನಡ ಚಿತ್ರರಂಗವನ್ನು ಬಿಡದೆ ಕೊನೆವರೆಗೂ ಉಸಿರಿರೋವರೆಗೂ ಕೂಡ ಕನ್ನಡವೇ ನನ್ನ ಪ್ರಾಣ, ಕನ್ನಡವೇ ನನ್ನ ಜೀವನ ಅಂತ ಹೇಳಿ ಬದುಕಿದಂಥ ವ್ಯಕ್ತಿ ಡಾಕ್ಟರ್ ರಾಜ್ಕುಮಾರ್. ಅವತ್ತು ಡಾಕ್ಟರ್ ರಾಜ್ಕುಮಾರಿಂದನೇ ಕನ್ನಡ ಶ್ರೀಮಂತಿಕೆ ಆಗಿದೆ ಅಂತ ಹೇಳೋದಕ್ಕೆ ನನಗೊಂದು ಹೆಮ್ಮೆ ಅನಿಸುತ್ತೆ. ನಮಗೆಲ್ಲ ಗೊತ್ತಿದೆ, ಆ ಗೋಕಾಕ್ ಚಳುವಳಿ ಟೈಮ್ನಲ್ಲಿ ರಾಜ್ಕುಮಾರ್ ಮಾಡಿದಂಥ ಯಾತ್ರೆ, ಆ ಕೂಗು, ಕನ್ನಡ ಕೂಗು ಇದೆಯಲ್ಲ, ಇಡೀ ಕರ್ನಾಟಕದಲ್ಲಿ ಮೊಳಗಿತು. ಅಂದರೆ NT ರಾಮರಾವ್, MG ರಾಮಚಂದ್ರನ್ ಅವರೆಲ್ಲ ಹೇಳ್ತಾಯಿದ್ರು, ಎನ್ನೆಯಿಂದ ಆಳು ಕನ್ನಡ 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 ಬಿಟ್ಟು ಬೇರೆ ಕಡೆ ಹೋಗಲಿಲ್ಲ. ಅವರು ಎಲ್ಲರೂ ಬಂದು ಕರೆದ್ರು, ಬನ್ನಿ ತಮಿಳಲ್ಲಿ ಮಾಡಿ, ತೆಲುಗಲ್ಲಿ ಮಾಡಿ ಅಂತ. ಇಲ್ಲ, ನಾನು ಕನ್ನಡ ತಾಯಿ, ಕನ್ನಡ ಭುವನೇಶ್ವರಿ ಅನ್ನ ಕೊಡ್ತದೆ ಹೇಳಿ ಸಾಕು, ನನಗೆ ಅದರಲ್ಲಿ ತೃಪ್ತಿ ಇದೆ ಅಂತ ಹೇಳ್ತಾಯಿದ್ರು. ಆ ಥರ ತಮ್ಮ ಬದುಕಿನಲ್ಲಿ ತೃಪ್ತಿಯನ್ನು ಕಂಡಂಥ ವ್ಯಕ್ತಿ ಡಾಕ್ಟರ್ ರಾಜ್ಕುಮಾರ್. ಇವತ್ತು 97 ವರ್ಷಗಳಾದರೂ ಕೂಡ ಇದುವರೆಗೂ ಕೂಡ ಈ ಜನಸಾಗರ ಯಾರಿಗೆ ಸಿಗುತ್ತೆ? ತಿರುಪತಿಗೆ ಹೋಗೋದು ನೋಡಿದ್ದೀವಿ ನಾವು, ಮಂತ್ರಾಲಯಕ್ಕೆ ಹೋಗೋದು ನೋಡಿದ್ದೀವಿ ನಾವು. ಅದೆಲ್ಲೂ ಕಾಣದೇ ಇರತಕ್ಕಂಥ ಒಂದು ಈ ಜನಸ್ತೋಮ ಡಾಕ್ಟರ್ ರಾಜ್ಕುಮಾರ್ಗೋಸ್ಕರ ಈ ಭಕ್ತ ತರುಣಿಗೆ ಮೊನ್ನೆ ಈಗ ಯಾರೋ ಸಿಕ್ಕಿದ್ರಲ್ಲಿ, ಎಲ್ಲಿಂದ ಬಂದಿದ್ದೀರಿ? ನಮ್ಮ ಗುಲ್ಬರ್ಗ ಅಂತಾರೆ, ಕಂಪ್ಲಿ ಅಂತಾರೆ, ರಾಯಚೂರು ಅಂತಾರೆ. ಯಾರು ಕರೀತಾರೇನ್ರಿ? ಯಾರು ಕರೆದ್ರೆ ಬರೋದು ಕಷ್ಟ. ಅಂಥದ್ರಲ್ಲಿ ಈ ರಾಜ್ಕುಮಾರ್ ಹೆಸರಿಗೋಸ್ಕರ, ರಾಜ್ಕುಮಾರ್ ಅನ್ನೋ ಹೆಸರು ಆಯಸ್ಕಾಂತ ಇದ್ದಂಗೆ. ಆ ಆಯಸ್ಕಾಂತದ ಪರಿಮಳ ಹೆಂಗೆ ಎಳೀತಾ ಇದೆ ನೋಡಿ ಅಲ್ವ? ನೋಡಿ, ಜನಸಾಗರ ನೋಡಿದೆ ನಮ್ಗೆ ಖುಷಿ ಆಗುತ್ತೆ ನಿಜವಾಗಿ ಕೂಡ. ಅಂಥವ್ರಿಗೆ ನಾವು ಏನು ತೋರ್ಸೋಕ್ಕಾಗತ್ತೆ? ನಾವು ಪ್ರೀತಿ, ಗೌರವ. ಯಾಕೆಂದರೆ ನಮ್ಮ ಅಕ್ಕ ನಿಮಗೆಲ್ಲ ಗೊತ್ತಿರ್ಬೇಕು, ಪಾರ್ವತಮ್ಮ ಮದುವೆ ಆದಾಗ ಅವ್ರು ರಾಜ್ಕುಮಾರ್ ಆಗಿರಲಿಲ್ಲ ರೀ, ಅವ್ರು ಮುತ್ತುರಾಜೇ ಆಗಿದ್ದರು. ಮುತ್ತುರಾಜ್ ನಾಟಕದಲ್ಲಿ ಕಂಪ್ನಿಲಿ ಪಾರ್ಟ್ ಮಾಡ್ತಾರೆ. ನಂಜನಗೂಡಲ್ಲಿ ಮದುವೆ ಮಾಡಿದ್ವಿ ನಾವು. ಆಗ ಮುತ್ತುರಾಜು ಮದುವೆ ಆದ ಮೇಲೆ ಯಾರ ಕಾಲ್ಗುಣನೋ ಏನೋ ಗೊತ್ತಿಲ್ಲ, ನಮ್ಮ ಅಕ್ಕ, ನಮ್ಮ ತಂದೆ, ನಮ್ಮ ಅತ್ತೆ ಮಾವನ ಆಶೀರ್ವಾದನೋ ಇಲ್ಲ ನಮ್ಮ ಅಕ್ಕನ ಭಾಗ್ಯನೋ ಏನೋ ಗೊತ್ತಿಲ್ಲ, ಮದುವೆ ಆದಮೇಲೆ ಬೇಡ್ಕಂಡಪ್ಪ ಚಿತ್ರದಲ್ಲಿ ಪಾರ್ಟ್ ಮಾಡುವಂಥ ಅವಕಾಶ ಸಿಕ್ತು. HL ಸಿಂಹ ಅವ್ರು ಕರೆದು ಆರ್ಟ್ ಮಾಡ್ದ. ಅವತ್ತು ಬೇಡ್ಕಂಡಪ್ಪ ಆದಮೇಲೆ ರಾಜ್ಕುಮಾರ್ ಅಂತ ಹೆಸರು. ಅಂದರೆ ಆ HL ಸಿಂಹ ಅವ್ರು ಎಷ್ಟು ದೊಡ್ಡ ವ್ಯಕ್ತಿ ಅಂತ ಹೇಳಿದ್ರೆ, ರಾಜ್ ಕಪೂರ್ನ ಗೊತ್ತಿರಬೇಕು, ಹೆಸರು ಹಿಂದಿ ಆರ್ಟಿಸ್ಟ್. ಆ ರಾಜ್ ಕಪೂರ್ದಲ್ಲಿ 2 ಅಕ್ಷರ ತಗೊಂಡು, ಮೊದಲ 2 ಅಕ್ಷರ ದಿಲೀಪ್ ಕುಮಾರ್, ಕೊನೆ 3 ಅಕ್ಷರ ತಗೊಂಡ್ರು. ರಾಜ್ ಕುಮಾರ್ ಅಂತ ಹೆಸರನ್ನ ಇಟ್ಟರು. ಅದು ಇಟ್ಟಿದ್ದಂಥ ವ್ಯಕ್ತಿ HL ಸಿಂಹ ಅವರು. ಇವತ್ತು ಅವರೂ ಇಲ್ಲ. ನಿಮ್ಮ ರಾಜ್ಕುಮಾರ್ ಅವರು ಇಲ್ಲ. ಅವ್ರ ಹೆಸರಿನಲ್ಲಿ ಇದೆಲ್ಲ ನಡ್ಕೊಂಡು ಹೋಗ್ತಾ ಇದೆ. ಇದರಲ್ಲಿ ನೋಡೋಕ್ಕೆ ಖುಷಿ ಆಗ್ತದೆ ಅಲ್ವಾ? ಇದು ಯಾರಿಗುಂಟು, ಯಾರಿಗಲೇ ಭಾಗ್ಯ. ಎಲ್ಲೇ ಇರು, ಹೇಗೆ ಇರು, ಇನ್ನು ಕನ್ನಡವಾಗಿರುವಂಥ ಹೇಳಿದಂಥ ವ್ಯಕ್ತಿ ಡಾಕ್ಟರ್ ರಾಜ್ಕುಮಾರ್. ಅವ್ರ ಆತ್ಮಕ್ಕೆ, ಅವ್ರ ಕುಟುಂಬಕ್ಕೆ, ನಮ್ಮ ಅಕ್ಕ ಪಾರ್ವತಮ್ಮನವ್ರಿಗೆ, ಅವರ ಪುತ್ರ ಪುನೀತ್ ರಾಜ್ಕುಮಾರ್, ಅಲ್ಪ ಕಾಲದಲ್ಲೇ ಅಲ್ಪಾಯುಸವಾಗಿ ನಿಮ್ಮನ್ನೆಲ್ಲ ಅಗಲದಂಥ ಪುನೀತ್ ರಾಜ್ಕುಮಾರ್ ಆತ್ಮಕ್ಕೂ ಶಾಂತಿ ಸಿಗಲಿ ಅಂತೇಳಿ ಹಾರೈಸ್ತೇನೆ. ನಮಸ್ಕಾರ.